ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡ್ರಿ. ಯಾರ್ರೀ ಅದು ಹೇಳಿದ್ದು? ನಮ್ಮ ಸಿದ್ದರಾಮಣ್ಣಗೆ ವಯಸ್ಸಾಯ್ತಂತ. ಸಿದ್ದರಾಮಣ್ಣ ಯಾವ ಕಾಲೇಜ್ ಹುಡುಗರಿಗೂ ಕಡಿಮೆ ಇಲ್ಲ ಬಿಡ್ರಿ. ಅವ್ರದ್ದೊಂದು ಲುಕ್ಗೇನೆ ಲಾವಣ್ಯ ಬಲ್ಲಾಳವರು ನಾಚಿ ನೀರಾಗಿದ್ದನ್ನು ನೋಡಿಲ್ಲ ನೀವು? ಇದನ್ನು ನೋಡಿದ ಮೇಲಂತೂ ಸಿದ್ದರಾಮಣ್ಣಗೆ ವಯಸ್ಸಾಯ್ತಂತೀರೆ? ನೋ ವೇ, ಚಾನ್ಸೇ ಇಲ್ಲ. ಇದು ಬಿಡ್ರಪ್ಪ, ಹಳೆ ವಿಡಿಯೋದ ಹೊಸದೊಂದು ಸಿಕ್ಕದು ನೋಡ್ರಲ್ಲ. ಸಿದ್ದರಾಮಯ್ಯನವರು ಹೋಗಿದ್ದ ಕಾರ್ಯಕ್ರಮನೇ ನೆನಪಾರ್ದಂಗೆ ಕಾಣ್ತದೆ ನೋಡ್ರಿ. ಗೌರಿ ನೆನಪು ಕಾರ್ಯಕ್ರಮಕ್ಕೆ ಹೋಗಿ, ಅದೇ ಗೌರಿ ಲಂಕೇಶ್ ಅವ್ರು ಸತ್ತು 6 ವರ್ಷ ಆಯ್ತಲ್ಲ, ಆ ನೆನಪಿಗೆ ಕಾರ್ಯಕ್ರಮ ಅದಕ್ಕೆ ಹೋಗಿ ಹಿಂಗೆ ಆ ಹೆಣ್ಮಕ್ಳನ್ನು ನೋಡೋದು ಸರಿ ಏನು ಹೇಳ್ರಿ ಸಿದ್ದರಾಮಣ್ಣ? ನೀವೇ ಹೇಳ್ರಲ್ಲ. ಪಾಪ ಆ ಪ್ರಕಾಶ್ ರಾಜ್ ಅವ್ರು ಏನಾರೇ ಈ ವಿಡಿಯೋ ನೋಡಿಬಿಟ್ರಂದ್ರೆ ಮತ್ತು ನಿಮಗೂ ಜಸ್ಟ್ ಆಸ್ಕಿಂಗ್ ಅಂತ ಹೇಳ್ಕೊಂಡು ಬಿಡ್ತಾರೆ. ಎಚ್ಚರದಿಂದ ಇರಿ ಸ್ವಲ್ಪ. ನೆಕ್ಸ್ಟ್ ಟೈಮ್ನಿಂದ ಸ್ವಲ್ಪ ಜಾಗ ನೋಡ್ಕೊಂಡರೆ ಆ ಕಣ್ಣ ಸಲಿಗೆ ಎಲ್ಲ ಇಟ್ಕೋರಿ ನೀವು. ಇವ್ರು ಬಿಡ್ರಪ್ಪ, ಅಲ್ಲಿ ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಇದ್ದಾರಲ್ಲ, ಅವ್ರನ್ನ ನೋಡಿ ಏರ್ಪೋರ್ಟ್ನ್ಯಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಾಬರಿಯಾಗ್ಬಿಟ್ರು. ಯಾವಾಗೂ ವೈಟ್ ಆ್ಯಂಡ್ ವೈಟ್ನ್ಯಾಗ ಇರ್ತಿದ್ದು ಯತೀಂದ್ರ ಅವರು ಹಿಂಗೆ ಗೆಟಪ್ ಚೇಂಜ್ ಮಾಡ್ಕೊಂಡು ಬಂದಿದ್ದು ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಫುಲ್ ಶಾಕ್. ಆ್ಯಕ್ಚುಲಿ ಕಾಂಗ್ರೆಸ್ನವರು ಶಾಕ್ ಆಗಬೇಕಾಗಿದ್ದು ಇದಕ್ಕಲ್ಲ, ಇನ್ನೊಂದು ವಿಷಯಕ್ಕೆ. ಅಂತೂ BJP JDS ಎಲ್ಲರೂ ಅಂದ್ಕೊಂಡಂಗೆ ಮೈತ್ರಿ ಆಗ್ಯದ ನೋಡ್ರಪ್ಪ. ರಾಜಾ ಹುಲಿ ಅವರೇ ಖುದ್ದಾಗಿ ಖಾತ್ರಿ ಮಾಡಿದ್ದಾಯ್ತು. ಬಿಜೆಪಿ JDS ಹೊಂದಾಣಿಕೆ ಮಾಡ್ಕೊಂತಾರೆ. 4 ಲೋಕಸಭಾ ಸೀಟ್ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಇದರಿಂದ ನಮ್ಮ ದೊಡ್ಡ ಶಕ್ತಿ ಬಂದಾಗಿದೆ. 25-26 ಲೋಕಸಭಾ ಸೀಟ್ ಒಟ್ಟಾಗಿ ಗೆಲ್ಲಕ್ಕೆ ಅನುಕೂಲ. ಇನ್ನೇನು ಲೋಕಸಭಾ ಚುನಾವಣೆಗೆ ಒಟ್ಟಿಗೆ ಹೋಗೋದೊಂದೇ ಬಾಕಿ ನೋಡ್ರಿ. ದೇವೇಗೌಡರು ಅಮಿತ್ ಶಾ ಮತ್ತು JP ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ಎಲ್ಲ ಮಾಡ್ಯಾರಂತ. ಅದಾದ ಮರುದಿನನೇ ಯಡಿಯೂರಪ್ಪನವರು ಮೈತ್ರಿ ಆಗೋದು ಪಕ್ಕ ಅಂತ ಹೇಳಿಬಿಟ್ಟಾರ. ಒಟ್ಟು 4 ಸೀಟನ್ನು ಅಮಿತ್ ಶಾ ಅವರು JDSಗೆ ಬಿಟ್ಕೊಡ್ತಾರಂತ. ಹಂಗಾದ್ರೆ ಕಳೆದ ಸಲ 25 ಇದ್ದಿದ್ದು 26 ಆಗಬಹುದೇನೋ. ಹಾಸನದಾಗ JDS ಗೆದ್ರೂ BJP ಅವ್ರಿಗೆ ಲಾಭ ಆದಂಗೆ ಆಯ್ತು ನೋಡ್ರಿ. ಮತ್ತಿನ್ನೇನ್ರಿ, ಇವ್ರು ಹಿಂಗೆ ಸನಾತನ ಧರ್ಮಕ್ಕೆ ಬೈಕೋತಿದ್ರೆ ಈ ಸಲನೂ ಚಂಬೆ ಅನ್ನಿಸ್ತದ. ಮತ್ತು ಆದರೂ INDA ಅವರಿಗೆ ಸನಾತನ ಧರ್ಮದ ಮ್ಯಾಲ ಅಷ್ಟ್ಯಾಕೆ ಸಿಟ್ಟಂತ ಗೊತ್ತಾಗಂಗಿಲ್ಲ ನೋಡ್ರಪ್ಪ. ಸನಾತನ ಧರ್ಮ ಡೆಂಗು ಇದ್ದಂಗೆ ನಾಶ ಮಾಡ್ಬೇಕಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಸನಾತನ ಧರ್ಮದ ಅಪ್ಪ ಅಮ್ಮ ಯಾರು ಅಂತಾನೆ. ಅದಕ್ಕೆ ನೋಡ್ರಿ, ಯೋಗೀಜಿ ಅವ್ರದೇ ಸ್ಟೈಲ್ನಾಗ ಉತ್ತರ ಕೊಟ್ಟಾರ. ರಾವಣನ ಅಹಂಕಾರ, ಕಂಸನ ಘರ್ಜನೆಗೆ ಸನಾತನ ಧರ್ಮ ಅಲಗಾಡ್ಲಿಲ್ಲ, ಇನ್ನು ಇವ್ರೇನ್ ಮಾಡ್ತಾರ ಅಂದಾರ. भारत की सनातन परंपरा पर उंगली उठाने का प्रयास हो रहा है, विरासत को अपमानित करने का प्रयास हो रहा है, विरासत के प्रति समाज की दृष्टि को कमतर करने का कुत्सित प्रयास हो रहा है। लेकिन इनसे सब भूल गए कि जो सनातन नहीं मिटा था, रावण के अहंकार से जो सनातन नहीं टिका था, कंस के हुंकार से जो सनातन नहीं मिटा था, बाबर और औरंगजेब के अत्याचार से वह सनातन इन तुच्छ सत्ता परजीवी जीवों से क्या मिट पाएगा। आज इनको स्वयं अपने कृत्यों पर लज्जित होना चाहिए। मानवता का धर्म जो सनातन धर्म है, उस पर उंगली उठाने का मतलब मानवता को संकट में डालने का कुत्सित प्रयास।
याद करिए, दुनिया की कौन सा ऐसा मत, मजहब और संप्रदाय है जिसको उसके संकट के समय पलक पावड़े बिछा करके उसके स्वागत के लिए सनातन धर्मावलंबियों ने उनकी सुरक्षा और उनके संरक्षण का कार्य न किया हो। हमने कभी नहीं कहा कि हम विशिष्ट हैं। कोई सनातन धर्मावलंबी कभी ये नहीं कहता है कि हम विशिष्ट हैं या हम ही सब कुछ हैं, कभी नहीं कहा। हमने तो कहा एकम सद विप्रा बहुधा वदंती, सत्य एक है और विद्वान लोग उसको अलग अलग, महापुरुष लोग उसको अलग अलग भावों से देखते हैं, अलग अलग रास्ते से इसका अनुकरण करते हैं। इस सब के बावजूद भी अगर जिसकी समझ में नहीं आता है, अपनी मूर्खतावश वह अगर सूर्य की तरफ थूकने का प्रयास कर रहा है तो सूर्य पे उसका थूक नहीं पहुंचेगा, उसके सिर पे स्वयं गिरेगा और उसे, उसको और उसकी आने वाली पीढ़ी को स्वयं लज्जित होना पड़ेगा। हमें भारत की परंपरा पर गौरव की अनुभूति करनी चाहिए। दुनिया को मानवीय कल्याण के मार्ग पर चलने वाली, प्रेरणा देने वाले सनातन धर्म की परंपरा पर गौरव की अनुभूति करनी चाहिए। ये भारत की राष्ट्रीयता का प्रतीक है, भारत को एक नई प्रेरणा देने का माध्यम है, दुनिया के अंदर मानवता के कल्याण का मार्ग प्रशस्त करने वाला माध्यम बनता है। और यही कारण है कि आजादी के अमृत महोत्सव के उपरांत अमृत काल के प्रथम वर्ष में जब भारत दुनिया का G20 के देशों का प्रतिनिधित्व प्रधानमंत्री मोदी जी के नेतृत्व में कर रहा है, तो भारत ने G20 का थीम भी दिया, वसुधैव कुटुंबकम का। ಸನಾತನ ಧರ್ಮ ಶಾಂತಿ ಬಯಸ್ತದೆ, ಅದಕ್ಕೆ ಹಿಂಗೆ ಮಾತಾಡೋದು ಇವರೆಲ್ಲ. ಅದೇ ಇನ್ನೊಂದು ಮತದವ್ರನ್ನ ನೋಡ್ರಲ್ಲ, ಇಸ್ರೇಲ್ನಾಗ ಬುರ್ಕಾ ಹಾಕೊಡೋ ಒಬ್ಬ ಹೆಣ್ಮಗಳು ಪೊಲೀಸರ ಮೇಲೆ ಹೆಂಗೆ ಅಟ್ಯಾಕ್ ಮಾಡ್ಲಿಕ್ಕೆ ಹೊಂಟಾಳಂತ. ಪಾಪ ಆಕಿಗೆ ಗೊತ್ತಿಲ್ಲ ಅನಿಸ್ತದ. ಇಸ್ರೇಲ್ ಪೊಲೀಸರಿಗೆ ಕ್ರಾವ್ ಮಗ ಅನ್ನೋ ಸ್ಪೆಷಲ್ ಟ್ರೈನಿಂಗ್ ಆಗಿರ್ತದಂತ. ಸರಿಯಾಗಿ ಏಡ್ ತಿಂದು ಬಿದ್ದಿರ್ತಾಳೆ ನೋಡ್ರಿ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.